ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರವಿ, ಪ್ಲಾಸ್ಟಿಕ್ ಸರ್ಜನ್ ಫ್ರಮ್ ಮೈಸೂರು. ನಾನು ಕಾಸ್ಮೆಟಿಕ್ ಸರ್ಜನ್ ಹಾಗೂ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಆಗಿ ಕಳೆದ 15 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಇಂದು ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ ಅಥವಾ ಕೂದಲು ಕಸಿ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ವ್ಯಕ್ತಿ ಆಗಲಿ ನನಗೆ ಕೂದಲು ಉದುರ್ತಾ ಇದೆ, ಏರ್ ಫಾಲ್ ಆಗ್ತಾ ಇದೆ, ಬಾಲ್ನೆಸ್ ಇದೆ ಅಂದರೆ ಬೊಕ್ಕು ತಲೆ ಇದೆ ಅಂತ ನಮ್ಮಲ್ಲಿಗೆ ಬಂದರೆ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು ಅಂದರೆ ಏರ್ ಫಾಲ್ ಏನಕ್ಕೆ ಆಗ್ತಾ ಇದೆ, ಏರ್ ಲಾಸ್ ಏನಕ್ಕೆ ಆಗ್ತಾ ಇದೆ ಅಂತ ತಿಳ್ಕೊಬೇಕು. ಯೂಶಲಿ 80 to 90% ಆಫ್ ಪೀಪಲ್ ಅಲ್ಲಿ ಹೇರ್ ಫಾಲ್ ಒಂದು ಹೆರಿಡಿಟರಿಯಿಂದ ಆಗುತ್ತೆ. ಅಂದ್ರೆ ಮನೇಲಿ ಯಾರಿಗಾದ್ರೂ, ನಿಮ್ಮ ತಂದೆಗಿರ್ಬೋದು, ಇಲ್ಲ ನಿಮ್ಮ ತಾಯಿ ಮನೆ ಕಡೆಯಿಂದ ಮಾವಂದರಿಗಿರ್ಬೋದು, ಈ ರೀತಿ ಇದ್ರೇನು ಹೇರ್ ಫಾಲ್ ಆಗ್ಬೋದು. ಇನ್ನೊಂದು ಸ್ವಲ್ಪ ಜನಕ್ಕೆ ನಮ್ಮಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇರೋದ್ರಿಂದ ಅದರಿಂದನೂ ಹೇರ್ ಫಾಲ್ ಆಗುತ್ತೆ. ಇದನ್ನ ಆಂಡ್ರೋಜೆನಿಕ್ ಎಲೋಪೇಶಿಯಾ ಅಂತ ಹೇಳಿ. ಸೊ ಈ ಎರಡು ಕಾರಣಗಳಿಂದ ಅಟ್ಲೀಸ್ಟ್ ಒಂದು 80-90% ಜನಕ್ಕೆ ಹೇರ್ ಫಾಲ್ ನಾರ್ಮಲ್ ಆಗು ಆಗುತ್ತೆ. ಇನ್ನೊಂದ 20-10% ಜನಕ್ಕೆ ಬೇರೆ ಏನಾದರೂ ಮೆಡಿಕಲ್ ಕಂಡೀಷನ್ ಇರುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು, ಡ್ಯಾಂಡ್ರಫ್ ಇರ್ಬೋದು, ತುಂಬಾ ಸ್ಮೋಕ್ ಮಾಡೋದ್ರಿಂದ ಇರ್ಬೋದು, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂದ್ರೆ ಐರನ್ ಕಂಟೆಂಟ್ ಕಮ್ಮಿ ಇರ್ಬೋದು, ವೈಟಮಿನ್ ಡಿ ಕಂಟೆಂಟ್ ಕಮ್ಮಿ ಇರ್ಬೋದು, ಪ್ರೋಟೀನ್ ಅಂಶ ದೇಹದಲ್ಲಿ ಕಮ್ಮಿ ಇದ್ರೂ ಹೇರ್ ಫಾಲ್ ಆಗ್ಬೋದು. ಈ ರೀತಿ ನಾನಾ ಕಾರಣಗಳಿರುತ್ತೆ. ಸಮ್ ಹೇರ್ ರಿಲೇಟೆಡ್ ಆರ್ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು ಇರಬಹುದು. ಮುಂಚೆನೆ ಹೇಳ್ದಂಗೆ ಫಸ್ಟ್ ಆಫ್ ಆಲ್ ಹೇರ್ ಫಾಲ್ ಏನಕ್ಕಾಗುತ್ತೆ ಅಂತ ತಿಳ್ಕೊಂಡು ದೆನ್ ನಾವು ಇದಕ್ಕೆ ಹೇರ್ ಫಾಲ್ಗೆ ಟ್ರೀಟ್ಮೆಂಟ್ನ ಕಂಡುಹಿಡ್ಕೋಬೇಕು.